ಯಾವುದಕ್ಕೆ ಇಲ್ಲ, ಪಾದಯಾತ್ರೆ ಮಾಡೋಕ್ಕೆ ನಮ್ದೇಂತೂ ಅಬ್ಜೆಕ್ಷನ್ ಇಲ್ಲ. ಯಾವ ಕಮಿಷನರು? ಬೆಂಗಳೂರು ನಗರದಲ್ಲಿ ಮಾಡಕ್ಕೆ ಬರಲ್ಲ ರೀ. ಸುಪ್ರೀಂ ಕೋರ್ಟ್ ಡಿಸಿಷನ್ ಇದೆ, ಅಲ್ಲ ಹೈಕೋರ್ಟ್ ಡಿಸಿಷನ್ ಇದೆ. ಬೆಂಗಳೂರು ನಗರದಲ್ಲಿ ಪಾದಯಾತ್ರೆ ಮಾಡೋದಾಗಲಿ ಸಭೆ ಮಾಡೋದಾಗಲಿ ಮಾಡೋಕ್ಕಾಗಲ್ಲ. ಇದೆಯಲ್ಲ ಎಂಥದ್ದು ಫ್ರೀಡಮ್ ಪಾರ್ಕ್, ಅಲ್ಲಿ ಮಾಡಬೇಕು ಅಷ್ಟೇ. ಗೊತ್ತಾಯ್ತಾ? ನೀವು ಬೇರೆ ಕಡೆ ಎಲ್ಲ ಮಾಡಕ್ಕೆ ಬರಲ್ಲ, ಅದು ವೈಲೇಷನ್ ಆಗುತ್ತೆ. ಮೂಲ ವಿಷಯದಲ್ಲಿ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಕೊಡುವಂತಹದ್ದು 99% ಸಾಧ್ಯತೆ ಇದೆ ಅಂತ ಹೇಳ್ತಿದ್ದಾರೆ. ನಿಮ್ಗೆ ಹೇಳಿದ್ರ ಸಾಧ್ಯತೆ ಇದೆ ಅಂತ ಹೇಳಿ ಇದೆ ಸರ್. ಸಾಧ್ಯತೆ ಅಂದ್ರೆ ನಿಮ್ಗೆ ಹೆಂಗ್ರಿ ಗೊತ್ತಾಯ್ತು? ನೋಡಪ್ಪ, ಈಗ ಕೇಳ್ರಿ, ಇಲ್ಲಿ ಶೋಕಾಸ್ ನೋಟಿಸ್ ಕೊಟ್ಟಿದ್ದಾರೆ. ನಾವು ಕ್ಯಾಬಿನೆಟ್ಟು ತೀರ್ಮಾನ ಮಾಡಿದೆ, ಆ ಶೋಕಾಸ್ ನೋಟಿಸನ್ನು ವಾಪಸ್ ತಗೊಳ್ರಿ. ಎರಡನೇದು. ಆಮೇಲೆ ಆ ಅಬ್ರಾಮ್ ಅಂತ ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾರಲ್ಲ, ಅದನ್ನು ರಿಜೆಕ್ಟ್ ಮಾಡಿರಿ. ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಡಿ ಅಂತ ಕೇಳಿದಾರಲ್ಲ, ಅದು ರಿಜೆಕ್ಟ್ ಮಾಡಿ ಅಂತೇಳಿ ಇನಾನಿಮಸ್ ಆಗಿ ತೀರ್ಮಾನ ಮಾಡಿದ್ವಿ. ನಾನು ಅಟೆಂಡ್ ಮಾಡಿರಲಿಲ್ಲ. ನಾನು ನಾಮಿನೇಟ್ ಮಾಡಿದ್ದೆ ಡಿ.ಕೆ. ಶಿವಕುಮಾರ್ಗೆ, ಅವ್ರು ತೀರ್ಮಾನ ಮಾಡಿದ್ದಾರೆ. ಬಟ್ ಅದನ್ನೇ ರಾಜ್ಯಪಾಲರು ಏನಾದ್ರು ಆ ನಿರ್ಣಯವನ್ನು ಸರ್ ಏನು ತಿರಸ್ಕರಿಸಿದ್ರೆ, ರಾಜ್ಯಪಾಲರು ಏನಾದ್ರು ನಿಮ್ಮ ಕ್ಯಾಬಿನೆಟ್ ಏನು ಈಗ ತಿರಸ್ಕರಿಸಿದ್ರೆ ಅನ್ನೋದಕ್ಕೆ ಉತ್ತರ ಹೇಳಕ್ಕಾಗತ್ತಾ? ಆಗ ನಿಮ್ಮ ನಡೆ ಏನಿರುತ್ತೆ? ಅಲ್ಲ, ತಿರಸ್ಕರಿಸದೆ ಹೋದ್ರೆ ಅದಕ್ಕೆ ನೀನು ಉತ್ತರ ಹೇಳಿಯಾ? ನಡಿಬೇಕು. ಕ್ಯಾಬಿನೆಟ್ ಅಡ್ವೈಸ್ ಮಾಡಿದೆ, ಕ್ಯಾಬಿನೆಟ್ ಅಡ್ವೈಸ್, ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅಡ್ವೈಸ್ ಮಾಡಿದ್ದೀವಿ. ಗೊತ್ತಾಯ್ತಾ? ನಾನು ಐ ಹೋಪ್ ದಟ್ ಹಿ ಮೇ ವಿಡ್ರಾ.